ಹೆಣ್ಣಿನ ಯೋನಿಯನ್ನ ಪೂಜೆ ಮಾಡುವ ಒಂದು ದೇವಸ್ಥಾನ ಅಸ್ಸಾಂನಲ್ಲಿರುವುದು ನಿಮ್ಗೆಲ್ಲ ತಿಳಿದೇ ಇದೆ. ಅದೇ ರೀತಿಯ ಒಂದು ಅದ್ಭುತವಾದ ದೇವಸ್ಥಾನ ನಮ್ಮ ಕರ್ನಾಟಕದಲ್ಲೂ ಇದೆ ಅಂದ್ರೆ ನಂಬ್ತೀರಾ? ಬನ್ನಿ ನಾನಿವತ್ತು ನಿಮ್ಗೆ ತೋರಿಸ್ತೇನೆ. ಕೊಲ್ಲೂರು ಮೂಕಾಂಬಿಕಾ ಮತ್ತು ಕಮಲಶಿಲೆ ದುರ್ಗಾ ಪರಮೇಶ್ವರಿ ದೇವಿಯ ಅಕ್ಕನೆಂದು ಕರೆಯಲಾಗುವ ಒಂದು ಅದ್ಭುತವಾದ ದೇವಾಲಯವೇ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಶ್ರೀ ಕ್ಷೇತ್ರ ಸೌಕೂರು. ಮಹಾಲಕ್ಷ್ಮಿ, ಮಹಾಕಾಳಿ ಮತ್ತು ಮಹಾ ಸರಸ್ವತಿ ಈ ಮೂರು ಶಕ್ತಿಗಳನ್ನು ಒಳಗೊಂಡು ಏಕಶಕ್ತಿಯಾಗಿ ದುರ್ಗಾ ಪರಮೇಶ್ವರಿಯಾಗಿ ನೆಲೆ ನಿಂತಿರುವ ಶಕ್ತಿಶಾಲಿ ದೇವಸ್ಥಾನವಿದು. ಕುಬ್ಜಾ ನದಿ ತಟದಲ್ಲಿ ಗೊಂಡಾರಣ್ಯ ಪ್ರದೇಶದಲ್ಲಿ ಸೌಖ್ಯ ಮುನಿಗಳು ಯಜ್ಞ ಯಾಗಾದಿಗಳನ್ನ ಮಾಡುವಾಗ ಕೌಂಜಾಸುರನೆಂಬ ಅಸುರ ತೊಂದರೆ ಮಾಡ್ತಾ ಇದ್ದ. ಈ ಅಸುರನಿಗೆ ಲಕ್ಷ್ಮೀ, ಪಾರ್ವತಿ ಮತ್ತು ಸರಸ್ವತಿ ಈ ಮೂರೂ ದೇವತೆಗಳು ಸೇರಿ ಒಂದೇ ದೇಹದಿಂದ ಬಂದರೆ ಮಾತ್ರ ಸಂಹಾರ ಅನ್ನೋ ವರ ಇರ್ತದೆ. ಇದನ್ನರಿತ ಸೌಖ್ಯ ಮುನಿಗಳು ಮಹಾಮಾಯೆಯ ಕುರಿತು ತಪಸ್ಸನ್ನ ಮಾಡಿ ಲಕ್ಷ್ಮೀ, ಕಾಳಿ ಮತ್ತು ಸರಸ್ವತಿಯನ್ನ ಒಲಿಸಿಕೊಳ್ತಾರೆ. ನಂತರ ಈ ಮೂರು ಶಕ್ತಿಯರು ದುಷ್ಟ ಅಸುರನ ಜೊತೆ ಯುದ್ಧ ಮಾಡ್ತಾರೆ. ಆದ್ರೆ ಈ ಅಸುರನನ್ನ ಸಂಹಾರ ಮಾಡಲು ಸಾಧ್ಯವಾಗದೆ ಅವನಿಗಿರುವ ವರವನ್ನು ಅರಿತು ಒಂದು ಕಪ್ಪು ಬಣ್ಣದ ಹಾಸು ಶಿಲೆಯ ಒಳಗೆ ಅವಿತುಕೊಳ್ತಾರೆ. ಆದ್ರೆ ಇದನ್ನರಿತ ಕೌಂಜಾಸುರನು ತನ್ನ ಗದೆಯಿಂದ ಶಿಲೆಯನ್ನು ಒಡೆಯಲು ಮುಂದಾದಾಗ ಈ ಮೂರು ಶಕ್ತಿಯರು ಒಂದೇ ಶಕ್ತಿಯಾಗಿ ದುರ್ಗಾ ಪರಮೇಶ್ವರಿಯ ರೂಪದಲ್ಲಿ ಶಿಲೆಯನ್ನು ಒಡೆದು ಯೋನಿ ಮುದ್ರೆಯಲ್ಲಿ ಜನಿಸಿ ಕೌಂಜಾಸುರನ ಜೊತೆ ಯುದ್ಧಕ್ಕೆ ನಿಲ್ತಾರೆ. ಯುದ್ಧದಲ್ಲಿ ಸೋಲುವ ಭೀತಿಯಿಂದ ಕೌಂಜಾಸುರ ಅಲ್ಲಿಂದ ಓಡಿ ಹೋಗ್ತಾನೆ. ನಂತರ ದುರ್ಗಾ ಪರಮೇಶ್ವರಿಯು ಅಸುರನನ್ನು ಎಳೆದು ತರಲು ತನ್ನ ಮಗ ವೀರಭದ್ರನಿಗೆ ಅಪ್ಪಣೆ ಮಾಡ್ತಾಳೆ. ನಂತರ ವೀರಭದ್ರನು ಮಾಯಾವಿದ್ಯೆಯಿಂದ ಅಸುರನನ್ನು ಎಳೆದು ತರ್ತಾನೆ. ನಂತರ ದುರ್ಗಾ ಪರಮೇಶ್ವರಿ ದೇವಿಯು ಕೌಂಜಾಸುರನನ್ನ ಸಂಹಾರ ಮಾಡ್ತಾಳೆ. ನಂತರ ವಿಜಯದ ಪ್ರತೀಕವಾಗಿ ಸೌಖ್ಯ ಮುನಿಯು ಭೂಮಿಯಲ್ಲೇ ನೆಲೆಸಬೇಕು ಎಂದು ಅಮ್ಮನಲ್ಲಿ ಬೇಡಿಕೊಂಡಾಗ ಅದೇ ಕುಬ್ಜಾ ನದಿಯ ತಟದ ಮೇಲೆ ದುರ್ಗಾ ಪರಮೇಶ್ವರಿಯಾಗಿ ನೆಲೆಸುತ್ತಾಳೆ. ಇದೇ ಯೋನಿಯು ದುರ್ಗಾ ಪರಮೇಶ್ವರಿಯು ಜನಿಸಿದ ಪುಣ್ಯ ಸ್ಥಳ. ಈ ಸ್ಥಳದಲ್ಲಿ ಪ್ರತಿ ಸಂಕ್ರಮಣದ ದಿನವೂ ಬೆಳಿಗ್ಗೆ ಪೂಜೆ ಮಾಡಲಾಗ್ತದೆ. ಇಲ್ಲಿ ಮಧ್ಯದ ಭಾಗದಲ್ಲಿ ಭೂಮಿ ಆಳದಿಂದ ನೀರು ಮೇಲಕ್ಕೆ ಚುಮ್ತಾ ಇರ್ತದೆ. ನೀವು ಕುಂದಾಪುರ ಭಾಗಕ್ಕೆ ಬಂದ್ರೆ ಅಥವಾ ಕೊಲ್ಲೂರು ಮತ್ತು ಕಮಲಶಿಲೆ ಭಾಗಕ್ಕೆ ಬಂದ್ರೆ ಅದೇ ದೇವರ ಸಹೋದರಿಯಾದ ಸೌಕೂರು ದುರ್ಗಾ ಪರಮೇಶ್ವರಿ ಅಮ್ಮನನ್ನ ದರ್ಶನ ಮಾಡುವುದನ್ನು ಮರೆಯಬೇಡಿ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ. ಇದೇ ತರಹದ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಪೇಜ್ ಅನ್ನು ಫಾಲೋ ಮಾಡಿ.